ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಹಲವಾರು ವಿಧದ ಹೂವಿನ ಗಿಡಗಳನ್ನು ನಟ್ಟಿರ್ತೇವೆ. ಆ ಗಿಡಗಳನ್ನು ನಟ್ಟ ಸ್ವಲ್ಪ ದಿನದಲ್ಲೇ ಗಿಡದಲ್ಲಿ ಚಿಗುರು ಬಂದು ಹೂ ಬರಲು ಸ್ಟಾರ್ಟ್ ಆಗ್ತದೆ. ಆಗ ನಮಗೆ ತುಂಬಾನೇ ಖುಷಿ ಆಗ್ತದೆ. ಆದರೆ ಈ ಮಲ್ಲಿಗೆ ಗಿಡದಲ್ಲಿ ನಾವು ಗಿಡವನ್ನು ನಟ್ಟ 6 ತಿಂಗಳ ನಂತರ ನಮಗೆ ಹೂ ಸಿಗ್ತದೆ ಅಂತ ಹೇಳ್ತಾರೆ. ಇದರಿಂದ ತುಂಬ ಜನರಿಗೆ ಕನ್ಫ್ಯೂಸ್ ಆಗಿರ್ತದೆ. ನಾವು ಗಿಡವನ್ನು ನಟ್ಟ 6 ತಿಂಗಳ ತನಕ ಗಿಡದಲ್ಲಿ ಹೂ ಆಗುವುದಿಲ್ವಾ ಅಂತ ಕೇಳ್ತಾರೆ. ಹೂ ಆಗ್ತದೆ, ಆದರೆ ನಾವು 6 ತಿಂಗಳ ತನಕ ಅದರ ಚಿಗುರನ್ನು ಕಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಕೂಡ ಮೊದಲು ನಟ್ಟಂತಹ 10 ಗಿಡದ ಚಿಗುರನ್ನು ಕಟ್ ಮಾಡ್ತಾ ಇದ್ದೆ. ನಂತರ ನಟ್ಟಂತಹ ಗಿಡದ ಚಿಗುರನ್ನು ನಾನು 4 ತಿಂಗಳು 5 ತಿಂಗಳು ಈ ರೀತಿಯಾಗಿ ಕಟ್ ಮಾಡಿದೆ. 6 ತಿಂಗಳ ತನಕ ನಾನು ವೇಟ್ ಮಾಡಲಿಲ್ಲ. ಹಾಗಾದರೆ ನಾವು ಗಿಡವನ್ನು ನಟ್ಟ 6 ತಿಂಗಳ ತನಕ ಕಾಯಬೇಕಾಗಿಲ್ವಾ? ಗಿಡ ಎಷ್ಟು ದೊಡ್ಡದಾದ ನಂತರ ನಾವು ಹೂವನ್ನು ತೆಗೆಯಬಹುದು, ಅಥವಾ ಗಿಡವನ್ನು ನಟ್ಟು ಎಷ್ಟು ತಿಂಗಳಾದ ನಂತರ ನಾವು ಗಿಡದಿಂದ ಹೂವನ್ನು ಪಡೆಯಬಹುದು ಅನ್ನುವಂತಹ ಪ್ರಶ್ನೆಗೆ ನಾನು ಇಂದಿನ ಈ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತಾ ಇದ್ದೇನೆ. ನೀವಿನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮಲ್ಲಿಗೆ ಗಿಡವನ್ನು ನಟ್ಟಿದ್ದೇನೆ ಅಂತ ಹೇಳಿದಾಗ ತುಂಬ ಜನರು ಏನಂತ ಹೇಳ್ತಾರೆ ಅಂದರೆ 6 ತಿಂಗಳು ನೀವು ಕಾಯಬೇಕು, ಅದರ ನಂತರವೇ ನಿಮಗೆ ಹೂ ಸಿಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಮಲ್ಲಿಗೆ ಗಿಡದಲ್ಲಿ 6 ತಿಂಗಳ ತನಕ ಹೂವೇ ಆಗುವುದಿಲ್ಲ ಅಂತ ತುಂಬ ಜನರು ಅಂದ್ಕೊಂಡಿರ್ತಾರೆ. ಯಾಕಂದರೆ ಅವರು ಹೇಳಿದ್ದನ್ನು ಮಾತ್ರ ಕೇಳಿರ್ತಾರೆ. ಅವರು ಗಿಡವನ್ನು ತಂದು ನಟ್ಟು ನೋಡಿದಾಗ ಅವರಿಗೆ ಇದು ಅನುಭವಕ್ಕೆ ಬರ್ತದೆ. ನಾವು ಗಿಡವನ್ನು ನಟ್ಟ ತಕ್ಷಣ ಅದರಲ್ಲಿ ಚಿಗುರು ಬರ್ತದೆ, ಆ ಚಿಗುರಿನಲ್ಲೇ ಮೊಗ್ಗುಗಳು ಬರಲು ಸ್ಟಾರ್ಟ್ ಆಗ್ತದೆ. ಆದರೆ ನಾವು ಮೊದಲಿಗೆ ಆ ಮೊಗ್ಗು ಬರುವುದನ್ನು ಚಿವುಟಿ ತೆಗಿಬೇಕು, ಅದನ್ನು ಕಟ್ ಮಾಡಿ ತೆಗಿಬೇಕು. ಆಗ ಕಟ್ ಮಾಡಿದ ಪ್ಲೇಸ್ನಲ್ಲಿ 2 ಕವಲುಗಳು ಬರ್ತದೆ, ಅದರಲ್ಲೂ ಕೂಡ ಚಿಗುರು ಬಂದು ಹೊಸ ಮೊಗ್ಗು ಬರಲು ಸ್ಟಾರ್ಟ್ ಆಗ್ತದೆ. ಇದೇ ರೀತಿಯಾಗಿ ನಾವು ಚಿಗುರನ್ನು ಕಟ್ ಮಾಡಿ ಗಿಡವನ್ನು ಬುಷ್ ಆಗಿ ಮಾಡಬೇಕಾಗ್ತದೆ. ಇದು ನೋಡಿ, ದೊಡ್ಡ ಮಲ್ಲಿಗೆ ಗಿಡದ ಕಟ್ ಪೀಸು. ಇದು ಬೇರೆ ಹೂವಿನ ಗಿಡದ ಪಾಟ್ನಲ್ಲಿ ಹೀಗೆ ಹಾಕಿದ್ದೆ, ಅದರಲ್ಲಿ ಈಗ ಬೇರು ಬಂದು ಹೂ ಬಿಟ್ಟಿದೆ ನೋಡಿ. ಇದರಲ್ಲಿ 2-3 ಹೂ ನಾನು ಈಗಾಗಲೇ ತೆಗೆದಿದ್ದೇನೆ ನೋಡಿ. ಈಗ 2 ಕವಲು ಹೊಡೆದು ಹೂ ಆಗಿದೆ. ನಾನು ಒಮ್ಮೆ ಮಾತ್ರ ಇದರ ಚಿಗುರನ್ನು ತೆಗೆದಿದ್ದೇನೆ. ಅಲ್ಲಿ 2 ಕವಲುಗಳು ಬಂದು ಈಗ ಅದರಲ್ಲಿ ಹೂವಾಗಿದೆ ನೋಡಿ. ಈ ಗಿಡಗಳು ಬೆಳೆಯುವುದಾದರೆ ಎಲ್ಲಿ ಬೇಕಾದರೂ ಬೆಳೀತದೆ. ಕೆಲವೊಮ್ಮೆ ನಾವು ಎಷ್ಟೇ ಜಾಗೃತಿ ಮಾಡಿ ಈ ನಟ್ಟರೂ ಕೂಡ ಅದು ಬೆಳೆಯುವುದಿಲ್ಲ. ಈಗ ಇದರಲ್ಲಿ ಹೂ ಮುಗಿದಿದೆ, ಹಾಗಾಗಿ ನಾನು ಹೀಗೆ ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಈಗ 2 ಕವಲುಗಳು ಬರ್ತದೆ ನೋಡಿ. ಇಷ್ಟು ಚಿಕ್ಕ ಗಿಡದಲ್ಲೂ ಕೂಡ ಹೂ ಆಗ್ತದೆ. ನಾವು 6 ತಿಂಗಳ ತನಕ ಕಾಯಬೇಕಂತಿಲ್ಲ. ಕೆಲವರು ನನ್ನ ಹತ್ರ ಕೇಳ್ತಾರೆ, 6 ತಿಂಗಳ ತನಕ ಹೂವೇ ಆಗೋದಿಲ್ವಾ ಅಂತ ಕೇಳ್ತಾರೆ. 6 ತಿಂಗಳ ತನಕ ಹೂವೇ ಆಗೋದಿಲ್ಲ ಅಂತ ಏನೂ ಇಲ್ಲ. ಗಿಡಗಳು ಈ ರೀತಿಯಾಗಿ ಚಿಕ್ಕದಾಗಿ ಉದ್ದಕ್ಕೆ ಬೆಳೆಯುತ್ತದೆ. ಹಾಗಾಗಿ ನಾವು ಅದರ ಚಿಗುರನ್ನು ತೆಗೆದು ಅಲ್ಲಿ ಕಟ್ ಮಾಡ್ತಾ ಇದ್ದರೆ ಗಿಡಗಳು ಬುಷಿಯಾಗಿ ಬೆಳೆಯುತ್ತದೆ. ಹಾಗಾಗಿ ನಾವು 6 ತಿಂಗಳ ತನಕ ಚಿಗುರನ್ನು ಕಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಆದರೆ ನಾವು 6 ತಿಂಗಳ ತನಕವೇ ಕಾಯಬೇಕಂತ ಇಲ್ಲ. ಸ್ವಲ್ಪ ಬೇಗನೂ ಕೂಡ ನಾವು ಹೂ ಬರಲು ಬಿಡಬಹುದು. ನಮಗೆ ನಮ್ಮ ಗಿಡ ಈ ರೀತಿಯಾಗಿ ಬುಷಿಯಾಗಿ ಬರಬೇಕಾದ್ರೆ, ಅದು ಅಗಲವಾಗಿ ಬರಬೇಕಾದ್ರೆ ನಾವು ಅದರ ಚಿಗುರನ್ನು ಕಟ್ ಮಾಡ್ತಾ ಇರಬೇಕಾಗ್ತದೆ. ನಾವು ಗಿಡವನ್ನು ನಟ್ಟಾಗ ಅದರಲ್ಲಿ ಬಂದಂತಹ ಚಿಗುರನ್ನು ಹಾಗೆ ಬಿಟ್ಟು ಹೂವನ್ನು ಪಡಿತಾ ಹೋದರೆ ಗಿಡ ದೊಡ್ಡದಾಗಲು ಸ್ವಲ್ಪ ಟೈಮ್ ತಗೊಳ್ತದೆ. ಯಾಕಂದರೆ ಮೊಗ್ಗು ಬಂದು ಅದು ಹೂವು ಆಗಿ ನಂತರ ನಾವು ಅದನ್ನು ಚಿವುಟಿದಾಗ ಹೊಸ ಚಿಗುರುಗಳು ಬರ್ತದೆ. ಒಂದು ವೇಳೆ ನಾವು ಚಿಗುರು ಬಂದದ್ದನ್ನೇ ಚಿವುಟಿ ತೆಗೆದಾಗ ಅಲ್ಲಿ 2 ಕವಲುಗಳು ಬಂದು 2 ಬ್ರಾಂಚಸ್ ನಮಗೆ ರೆಡಿ ಆಗ್ತದೆ. ಹಾಗಾಗಿ ಗಿಡಗಳು ಬೇಗನೆ ದೊಡ್ಡದಾಗಲಿ ಅಂತ ಗಿಡವನ್ನು ನಟ್ಟ ಕನಿಷ್ಠ 2-3 ತಿಂಗಳಾದರೂ ನಾವು ಅದರ ಚಿಗುರನ್ನು ಕಟ್ ಮಾಡ್ತಾ ಇರ್ತೇವೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಾವು ಎಷ್ಟು ತಿಂಗಳ ಕಾಲ ಗಿಡದ ಚಿಗುರನ್ನು ಚಿವುಡ್ತಾ ಇರಬೇಕು ಅನ್ನೋದು ನಾವು ಪರ್ಚೇಸ್ ಮಾಡಿದಂತಹ ಗಿಡದ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಂದು ಗಿಡಗಳು ನಾವು ಪರ್ಚೇಸ್ ಮಾಡುವಾಗ ತುಂಬಾ ಚಿಕ್ಕದಾಗಿರ್ತದೆ. ಆಗ ನಾವು ಕನಿಷ್ಠ 3-4 ತಿಂಗಳಾದರೂ ಕಾಯಬೇಕಾಗ್ತದೆ. ಕೆಲವೊಮ್ಮೆ ನಾವು ಪರ್ಚೇಸ್ ಮಾಡಿದ ಗಿಡಗಳು ತರುವಾಗಲೇ ಸ್ವಲ್ಪ ದೊಡ್ಡದಾಗಿರ್ತದೆ. ಆಗ ನಾವು 1-2 ತಿಂಗಳ ತನಕ ಕಾದರೆ ಸಾಕಾಗ್ತದೆ. ಹಾಗೆಯೇ ನಾವು ಎಷ್ಟು ತಿಂಗಳ ನಂತರ ಹೂವನ್ನು ಪಡೆಯಬಹುದು ಅನ್ನುವುದು ನಾವು ನಟ್ಟ ಗಿಡದ ಬೆಳವಣಿಗೆಯ ಮೇಲೂ ಕೂಡ ಅವಲಂಬಿಸಿರುತ್ತದೆ. ಕೆಲವೊಮ್ಮೆ ನಾವು ನಟ್ಟ ಚಿಕ್ಕ ಗಿಡದಲ್ಲಿ ಬೇಗನೆ ಚಿಗುರು ಬಂದು ಬೇಗನೆ ಬೆಳೆಯುತ್ತದೆ. ಕೆಲವೊಮ್ಮೆ ನಾವು ಪರ್ಚೇಸ್ ಮಾಡುವಾಗ ದೊಡ್ಡ ಗಿಡವನ್ನು ಪರ್ಚೇಸ್ ಮಾಡಿದರೂ ಕೂಡ ಕೆಲವೊಮ್ಮೆ ಅದರಲ್ಲಿ ಚಿಗುರು ಬರುವಾಗ ತುಂಬಾ ಲೇಟ್ ಆಗಿರ್ತದೆ. ಆಗ ನಾವು ಸ್ವಲ್ಪ ಹೆಚ್ಚಿನ ಸಮಯ ಕಾಯಬೇಕಾಗ್ತದೆ. ಹೀಗೆ ಮಲ್ಲಿಗೆ ಗಿಡವನ್ನು ನಟ್ಟು ನಾವು ಎಷ್ಟು ಸಮಯದ ನಂತರ ಹೂವನ್ನು ಪಡೆಯಬಹುದು ಅನ್ನುವುದು ನಾವು ನಟ್ಟ ಗಿಡದ ಬೆಳವಣಿಗೆಯ ಮೇಲೂ ಕೂಡ ಅವಲಂಬಿಸಿರುತ್ತದೆ. ಹಾಗಾಗಿ ಮಲ್ಲಿಗೆ ಗಿಡವನ್ನು ನಟ್ಟ 6 ತಿಂಗಳ ತನಕ ನಾವು ಅದರ ಚಿಗುರನ್ನು ತೆಗೆಯಲೇಬೇಕು ಅಂತ ಏನೂ ಇಲ್ಲ. ಹಾಗೆ ಮಲ್ಲಿಗೆ ಗಿಡದಿಂದ ಹೂವನ್ನು ಪಡೆಯಲು 6 ತಿಂಗಳ ಕಾಲ ಕಾಯಲೇಬೇಕು ಅಂತಲೂ ಕೂಡ ಏನೂ ಇಲ್ಲ.
ಇದು ನನ್ನ ಅನುಭವದ ಮಾತು ಹಾಗೆ ಅಭಿಪ್ರಾಯವಾಗಿದೆ. ಈಗ ನಾನು ಗಿಡ ಎಷ್ಟು ದೊಡ್ಡದಾದ ನಂತರ ನಾವು ಅದರಿಂದ ಹೂವನ್ನು ತೆಗೆಯಬಹುದು ಅನ್ನುವುದನ್ನು ತೋರಿಸ್ತೇನೆ. ನೋಡಿ, ಈ ಗಿಡಕ್ಕೆ ಕೇವಲ 1 ತಿಂಗಳಾಗಿದೆ ಅಷ್ಟೇ. ಇದು ನಾನು ತಯಾರಿಸಿದ ಗಿಡ. ಇಲ್ಲಿ ನೀವು ನೋಡ್ತಾ ಇರಬಹುದು, ನಾನು ಮೊಗ್ಗನ್ನು ಬರಲು ಬಿಟ್ಟಿದ್ದೇನೆ, ಚಿಗುರನ್ನು ಚಿವುಟಲಿಲ್ಲ. ಒಮ್ಮೆ ಚಿವುಟಿದೆ, ನಂತರ ನಾನು ಹಾಗೆ ಬಿಟ್ಟಿದ್ದೇನೆ. ನಾನು ಈ ಗಿಡವನ್ನು ನಡುವಾಗಲೇ ಸ್ವಲ್ಪ ದೊಡ್ಡದಾಗಿತ್ತು. ಇಷ್ಟು ದೊಡ್ಡದಾದರೆ ಸಾಕಾಗ್ತದೆ. ಈಗ ನಾನು ಇದರಿಂದ ಹೂವನ್ನು ಪಡೆಯಬಹುದು. ಹಾಗೆಯೇ ಈ ಗಿಡ ನೋಡಿ, ಈ ಗಿಡದಿಂದಲೂ ನಾನು ಹೂವನ್ನು ತೆಗೆಯಲು ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಇಷ್ಟು ಬ್ರಾಂಚಸ್ ಬಂದರೆ ಸಾಕಾಗ್ತದೆ, ಇಷ್ಟು ಗೆಲ್ಲುಗಳು ಬಂದರೆ ಸಾಕಾಗ್ತದೆ. ಆದರೆ ಸ್ಟಾರ್ಟಿಂಗ್ನಲ್ಲಿ ನಮಗೆ ಒಂದರಲ್ಲಿ ತುಂಬ ಹೂ ಆಗೋದಿಲ್ಲ. ನೀವು ಇದನ್ನು 6 ತಿಂಗಳ ತನಕ ಚಿಗುರನ್ನು ತೆಗಿತಾ ಇದ್ದರೆ ನಿಮಗೆ 6 ತಿಂಗಳಲ್ಲಿ ತುಂಬಾ ಹೂ ಸಿಗ್ತದೆ. ಸ್ಟಾರ್ಟಿಂಗಲ್ಲೇ ತುಂಬ ಹೂ ಸಿಗ್ತದೆ. ಇವಾಗ ನನಗೆ 2-3 ಹೂ ಸಿಗ್ತದೆ ಅಷ್ಟೇ. ನಾನು ಇವಾಗಲೇ ಇದರಲ್ಲಿ ಹೂ ಬರಲು ಬಿಟ್ಟಿದ್ದರೂ ಕೂಡ ಇದು 6 ತಿಂಗಳಾಗುವಾಗ ತುಂಬ ದೊಡ್ಡದಾಗ್ತದೆ. ಆಗ ನನಗೆ ತುಂಬ ಹೂ ಸಿಗ್ತದೆ. ನನ್ನ ಪ್ರಕಾರ ಗಿಡ ಇಷ್ಟು ದೊಡ್ಡದಾದರೂ ಕೂಡ ಅದರ ಚಿಗುರನ್ನು ತೆಗಿತಾ ಇದ್ದು 6 ತಿಂಗಳ ತನಕ ಕಾದು ನಂತರ ಪಡೆಯುವ ಹೂವಿನ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಹೇಳಬಹುದು. ತುಂಬ ಏನು ಡಿಫ್ರೆನ್ಸ್ ಆಗಲಿಕ್ಕಿಲ್ಲ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಿಗಬಹುದು ಅಷ್ಟೇ. ನಾನು ಸ್ಟಾರ್ಟಿಂಗಲ್ಲಿ ನಟ್ಟ ಗಿಡದ ಚಿಗುರನ್ನು 6 ತಿಂಗಳ ತನಕ ತೆಗಿತಾ ಇದ್ದೆ. ನಂತರ ನಟ್ಟ ಗಿಡಗಳು ಇಷ್ಟು ದೊಡ್ಡದಾದ ನಂತರ ನಾನು ಅದರಿಂದ ಹೂವನ್ನು ತೆಗಿತಾ ಇದ್ದೆ. ನೋಡಿ, ಇಷ್ಟು ಬ್ರಾಂಚಸ್ ಬಂದು ಇಷ್ಟು ದೊಡ್ಡದಾದ ಗಿಡದಿಂದ ನಾವು ಹೂವನ್ನು ತೆಗೆಯಬಹುದು, ಏನೂ ತೊಂದರೆ ಆಗುವುದಿಲ್ಲ. ನಾನು ನರ್ಸರಿಯಿಂದ ತಂದು ನಟ್ಟ ಗಿಡಗಳು ಇಷ್ಟು ಬೇಗ ಇಷ್ಟು ದೊಡ್ಡದಾಗಿರಲಿಲ್ಲ. ಈಗ 1 ತಿಂಗಳು ಆಯ್ತಷ್ಟೇ, ಅಷ್ಟರೊಳಗೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ. ನೋಡಿ, ನನಗೇ ತುಂಬಾ ಖುಷಿ ಆಗ್ತಾ ಇದೆ. ನಾನೇ ಮಾಡಿದಂತಹ ಗಿಡ ಇಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದ್ತದೆ ಅಂತ. ಹಾಗೆಯೇ ನನ್ನ ಬಳಿ ಮಲ್ಲಿಗೆ ಗಿಡವನ್ನು ಪರ್ಚೇಸ್ ಮಾಡಿದವರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಬಂದಿದೆ. ಅವರು ಕೂಡ ಮಲ್ಲಿಗೆಯನ್ನು ಕಟ್ಟಿ ಸೇಲ್ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿದಾಗ ನನಗಂತೂ ತುಂಬಾ ಖುಷಿ ಆಗ್ತದೆ. ಅವರು ಗಿಡವನ್ನು ನಟ್ಟು 6 ತಿಂಗಳ ತನಕ ಕಾಯಲಿಲ್ಲ, ಬೇಗನೆ ಅದರಿಂದ ಹೂವನ್ನು ತೆಗೆದಿದ್ದಾರೆ. ಅವರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ, ಒಳ್ಳೆಯ ಇಳುವರಿ ಬಂದಿದೆ. ಹಾಗಾಗಿ ನಾವು 6 ತಿಂಗಳ ತನಕ ಕಾಯಲೇಬೇಕಂತ ಇಲ್ಲ. ಗಿಡ ಸ್ವಲ್ಪ ದೊಡ್ಡದಾದ ನಂತರ ಅದರಿಂದ ನಾವು ಹೂವನ್ನು ಪಡೆಯಬಹುದು. ನಾವು ನೆಟ್ಟ ಗಿಡಗಳು ಬೇಗನೆ ಬೆಳೆದು ಅದರಿಂದ ನಮಗೆ ಬೇಗನೆ ಹೂವು ಸಿಕ್ಕಬೇಕಾದರೆ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ಮಾಡಬೇಕಾಗ್ತದೆ. ಆರೈಕೆ ಅಂದರೆ ಮತ್ತೇನೂ ಇಲ್ಲ, ನಾವು ಗಿಡದ ಬುಡವನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಗಿಡದಿಂದ ಬಿದ್ದಂತಹ ಎಲೆಗಳನ್ನು ತೆಗಿತಾ ಇರಬೇಕು, ಹಾಗೆ ಕಳೆ ಗಿಡಗಳನ್ನು ತೆಗಿತಾ ಇರಬೇಕು. ಹಾಗೆ 15 ದಿನಕ್ಕೊಮ್ಮೆ ಅದಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕಬೇಕು. ಹುಳಗಳು ಬಂದಾಗ ಅದಕ್ಕೆ ಏನಾದರೂ ಔಷಧಿಯನ್ನು ಸಿಂಪಡಿಸ್ತಾ ಇರಬೇಕು. ಹಾಗೆಯೇ ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ನೀರನ್ನು ಹಾಕ್ತಾ ಇರಬೇಕು. ಈ ರೀತಿಯಾದ ಕೆಲವೊಂದು ಆರೈಕೆಯನ್ನು ಮಾಡುತ್ತಾ ಬಂದರೆ ನಮಗೆ ಬೇಗ ಅದರಿಂದ ರಿಸಲ್ಟ್ ಸಿಗ್ತದೆ. ಇಂದಿನ ವಿಡಿಯೋದಲ್ಲಿ ನಾನು ಗಿಡ ಎಷ್ಟು ದೊಡ್ಡದಾದ ನಂತರ ನಾವು ಅದರಿಂದ ಹೂವನ್ನು ಪಡೆಯಬಹುದು ಅನ್ನುವುದನ್ನು ತೋರಿಸಿದ್ದೇನೆ. ಈ ವಿಷಯ ತುಂಬ ಜನರಿಗೆ ಗೊತ್ತಿರಬಹುದು. ಮಲ್ಲಿಗೆ ಕೃಷಿಯನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದವರಿಗೆ ಗೊತ್ತಾಗಿರಬಹುದು. ಆದರೆ ಇನ್ನೇನು ಪ್ರಾರಂಭಿಸಬೇಕು ಅಂತ ಅಂದುಕೊಂಡವರಿಗೆ ನಾನು ಈ ಮಾಹಿತಿಯನ್ನು ನೀಡಿದ್ದೇನೆ. ನನಗೆ ಕಮೆಂಟ್ನಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂದಿದೆ, ಅದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತೇನೆ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಅದರ ಬಗ್ಗೆ ತಿಳಿಸ್ತೇನೆ. ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.